ಬೇಕೇ ಬೇಕು, ಪುನೀತ್ ಕೆರಳ ಅಣ್ಣನವರ ಮೇಲೆ ದೌರ್ಜನ್ಯ ಮಾಡಿದ ಕಾಟನ್ಪೇಟೆ ಎಸಿಪಿಗೆ ಹೇಳಿ ಧಿಕ್ಕಾರ, ಎಸಿಪಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ಅಬ್ದುಲ್ ರಜಾಕ್ ಹೇಳಿ ಧಿಕ್ಕಾರ, ಬೆಂಗಳೂರು ಜನತೆಗೆ ನಾಯಿ ಮಾಂಸ ತಿನ್ನಿಸಿದ ಅಬ್ದುಲ್ ರಜಾಕ್ ಹೇಳಿ ಧಿಕ್ಕಾರ, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಜೈ ಶ್ರೀರಾಮ್. ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿರೋ ವಿಚಾರ ಇದೆ. ಮೊನ್ನೆ ಏನು ರಾಜಸ್ಥಾನದಿಂದ 26ನೇ ತಾರೀಕು ರಾಜಸ್ಥಾನದಿಂದ ಬೆಂಗಳೂರಿಗೆ ಅಂದರೆ ಕರ್ನಾಟಕಕ್ಕೆ ಏನು ವಿಷಕಾರಿ ಮಾಂಸ ಸಾಗಾಟ ಮಾಡುತ್ತಿದ್ದ ವಿಷಯ ತಿಳಿದು ಪುನೀತ್ ಕೆರಳ್ಳಿ ಅವರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲಿಗೆ ಅಂದರೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಬರ್ತಾರೆ. ಬಂದಮೇಲೆ ಅವ್ರು ಕೇಳಿದ್ದು ಪುನೀತ್ ಕೆರಳ್ಳಿ ಅವ್ರು ಕೇಳಿ ಪ್ರಶ್ನೆ ಒಂದೇ, ಇದು ವಿಷಕಾರಿ ಮಾಂಸ ಅಂತ. ಈಗ ಅದು ವಿಷಕಾರಿ ಮಾಂಸ ಅಂತ ಅವ್ರು ಹೇಳ್ತಾರೆ. ಈಗ ಯಾರು ಇವರು ಅಬ್ದುಲ್ ರಜಾಕ್ ಇವರು ಓಪನ್ ಆಗಿ ಹೇಳ್ತಾನೆ, 12 ವರ್ಷಗಳಿಂದ ಇದು ಮಾಡ್ತಾ ಇದ್ದೀನಿ ಅಂತ. ಅವನು ಏನು ಇವತ್ತು ಪೀಸ್ ಲೇಬಲ್ ಹಚ್ಕೊಂಡು ಈ ಕರ್ನಾಟಕಕ್ಕೆ ಏನು ಈ ವಿಷಕಾರಿ ಮಾಂಸ ಸಾಗಾಟ ಮಾಡ್ತಿದ್ದು, ಇಲ್ಲಿವರೆಗೂ ಈ ರೈಲ್ವೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರ. ಇದ್ರೊಳಗೆ ಎಲ್ಲ ಈ ವಿಷಕಾರಿ ಮಾಂಸದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಿದ್ದಾರೆ ಹಾಗೂ ರಾಜಕೀಯವ್ರ ಕೈವಾಡವಿದೆ. ನಮಗೇನು ಒಂದು ದುರುದ್ದೇಶ ಸಂಗತಿಯಪ್ಪ ಅಂದರೆ ಈ ಹಿಂದುತ್ವ ಆಧಾರದ ಮೇಲೆ ಈ ಬಿಜೆಪಿ ಅವರು ತಮಗೆಲ್ಲ ಗೊತ್ತಿರೋ ವಿಚಾರ, ಈ ಹಿಂದುತ್ವ ಆಧಾರದ ಮೇಲೆ ಬಿಜೆಪಿ ರಾಜಕೀಯಕ್ಕೆ ಬರ್ತಾರೆ. ಒಬ್ಬ ಹಿಂದೂ ಕಾರ್ಯಕರ್ತೆಗೆ ಅನ್ಯಾಯ ಆದಾಗ ಯಾರಾದರೂ ಬಿಜೆಪಿ ಅವರು ಧ್ವನಿ ಎತ್ತಿ ನೋಡಿದಿರಾ? ಹಿಂದೂ ಕಾರ್ಯಕರ್ತ ಏನಾದರೂ ಆಗಿ ಸತ್ತರೆ ಅವ್ರ ಮನೆಗೆ ಹೋಗಿ ಹೇಳ್ತಾರೆ, ಅಮ್ಮ ಅವ್ನು ನಿನ್ನ ಮಗ ಅಲ್ಲ ನನ್ನ ಮಗ ಅಂತ ಹೇಳ್ತಾರೆ. ಒಬ್ಬ ಹಿಂದೂ ಕಾರ್ಯಕರ್ತ ಜೀವಂತಿದ್ದಾಗ ಬಿಜೆಪಿ ರಾಜಕೀಯದವರು ಬಂದು ತಮ್ಮ ನಾನು ನಿಮ್ಮ ಅಣ್ಣ ಇದ್ದಂತೆ ನಿನ್ನ ಜೊತೆ ಇರ್ತೀನಿ ಅಂತ ಹೇಳೋದು ಕಲೀರಿ ಫಸ್ಟ್ ನೀವು. ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಚಂದನ್ ಕುಮಾರ್ ಕೇಸ್ ಹಾಕ್ತಾರೆ. ಏನು ಕೇಸ್ ಹಾಕ್ತಾರಪ್ಪ ಅಂತಂದರೆ ಕರ್ತವ್ಯ ಕಡ್ಡಿಪಡಿಸಿದ್ದಾರೆ ಅಂತೇಳಿ. ಮಾಧ್ಯಮ ಮಿತ್ರರು ನಾನು ನಿಮಗೆ ಕೇಳ್ತೀನಿ, ಈಗ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇರುತ್ತೆ. ಈಗ ನಾನು ಹೋಗ್ತಾ ಇರ್ತೀನಿ, ಹೋಗಿ ಸರ್ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಸರ್ ಅಂತ ನಾನು ಹೇಳ್ತೀನಿ. ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಅವನದು ಕರ್ತವ್ಯಪ್ಪ ಅವನ ಮಾಡ್ಕೊಂಡು ಹೋಗ್ತಿದ್ದ, ನೀನು ಯಾಕೆ ಅದಕ್ಕೆ ಕೇಳಿದಿ ಅಂತೇಳಿ ನಮ್ಮ ಮೇಲೂ ಕೂಡ ಅಂದರೆ ಪುನೀತ್ ಅವ್ರ ಮೇಲೆ ಹಾಕಿದ್ದು ಇದೇ ಕೇಸ್. ಈಗ ಮತ್ತು ನಮ್ಮ ಮನೆಗೆ ಒಬ್ಬ ಕಳ್ಳ ಬರ್ತಾನೆ, ಕಳ್ಳ ಬಂದು ಕಳು ಮಾಡ್ತಿರ್ತಾನೆ, ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂದಿರ್ಬೇಕು ನಾವು. ಸರ್ ಕಳು ಮಾಡೋಕೆ ಬಂದಿದ್ದಾನೆ ಸರ್ ಅಂತ ನಾವು ಹೇಳಕ್ಕೆ ಹೋದ್ರೆ ಅದು ಒಂದು ಕರ್ತವ್ಯಪ್ಪ ಅವನ ಮಾಡ್ಕೊಂಡು ಅವ್ನ ಕಡೆ ಹೋಗ್ತಿದ್ದ, ನೀನು ಯಾಕೆ ಧ್ವನಿ ಎತ್ತಿದಿ ಅನ್ನೋ ಮಟ್ಟಿಗೆ ಇವತ್ತು ನಾವು ಇಲ್ಲಿದ್ದೀವಿ. ಇವ್ರು ಒಂದೇ ಉದ್ದೇಶ, ಎಲ್ಲ ಹಿಂದೂ ಕಾರ್ಯಕರ್ತ ಹತ್ತಿಕ್ಕಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅಸಾಧ್ಯವಾದ ಮಾತು. ಕಾಂಗ್ರೆಸ್ದವ್ರಿಗೆ ಹೇಳ್ತೀನಿ, ಬಿಜೆಪಿ ಹೇಳ್ತೀನಿ, ಹಿಂದೂ ಕಾರ್ಯಕರ್ತರು ಯಾವತ್ತೂ ಹತ್ತಿಕ್ಕ ಪ್ರಯತ್ನ ಮಾಡಬೇಡಿ, ಅದು ಅಸಾಧ್ಯವಾದ ಮಾತು. ಪುನೀತ್ ಕೆರಳ್ಳಿ ಅವ್ರ ಜೊತೆ ನಾವು ರಾಷ್ಟ್ರ ರಕ್ಷಣೆ ಕಲಬುರಗಿ ಒಂದೇ ಅಲ್ಲ, ಇಡೀ ಕರ್ನಾಟಕ ಮಾಧ್ಯಮ ಮಿತ್ರರು ಇದ್ದಾರೆ, ನಾವು ಇದೀವಿ ಅಂತ ಇವತ್ತು ನಿಮ್ಮ ಮಾಧ್ಯಮ ಮಿತ್ರರು ಹೇಳೋಕೆ ಬಯಸ್ತೀನಿ.